ಬಾಬಾ ಏನ್ ಶಕ್ಯನಪ್ಪ ಇವತ್ತು. ನಮಸ್ತೆ ಸಾಬ್. ನಮಸ್ತೆ. ಕಭಿ ಆಯಾ ಸಾಬ್? ಅಬ್ಬಿ ಅಬ್ಬಿ ಒಂದು ಟೀ ತಗೊಂಬ. ಕನ್ನಡ ಬರೋದು ಅವನಿಗೆ? ಬರುತ್ತೆ ಸಾಬ್. ಹೋಗ ಕೂಸ ಟೀ ತಗೊಂಬ. ಲಪಣ್ಣ ಬಾಯ್ಲಿ. ಎಷ್ಟಾಯ್ತು? चाय का 40 पैसे साहब. ತಗೋ 60 ಪೈಸಾ ನೀನು ಇಟ್ಕೋ. अच्छा साहब. ಏನೇ ಮಂಗಳ, ಎಷ್ಟೊತ್ತಂತ ಹೀಗೆ ಕೂತಿರ್ತೀಯ? ಗುರು ಬರೋದು ಎಷ್ಟೊತ್ತಾಗುತ್ತೋ ಏನೋ. ನಡಿ, ಎದ್ದು ಪೂಜೆ ಮಾಡಿ ಹೊಟ್ಟೆಗೆ ಏನಾದ್ರೂ ಒಂದಿಷ್ಟು ಹಾಕೋ. ಚೆನ್ನಾಗಿದೆ ನೀನ್ ಹೇಳೋದು. ಇವತ್ತು ಒಡ ಹುಟ್ಟಿದವರ ಹಬ್ಬ ಅಲ್ವಾ? ಅಣ್ಣ ಬರ್ದೆ ಪೂಜೆ ಮಾಡ್ಲಾ? ಅವನು ಬರ್ಲಿ. ಅಮ್ಮ, ಅಣ್ಣ ಬಂದ್ಬಿಟ್ಟ. ಏನಮ್ಮ ಎಷ್ಟೊತ್ತು ನಾ ಬರೋದು? ಬಹಳ ಹೊತ್ತು ಕಾಯಿಸ್ಬಿಟ್ಟ ನಿನ್ನ. ಬಂದಿಯಪ್ಪ. ಇವತ್ತು ನಾಗರ ಪಂಚಮಿ. ಈ ನಿನ್ ತಂಗಿ ಬೆಳಗಾಗೆದ್ದು ಸ್ನಾನ ಮಾಡ್ದವಳು, ಪೂಜೆ ಮಾಡ್ದೆ, ಒಂದ್ ತುಟ್ಟು ನೀರು ಕುಡಿದೆ, ನಿನ್ಗೋಸ್ಕರ ಕಾಯ್ತಾ ಇದ್ದಾಳೆ. ನಾನು ಅಷ್ಟೇ ಅಮ್ಮ. ಇಲ್ಲಿ ಬರ್ಬೇಕು ಅನ್ನೋ ಆತರದಲ್ಲಿ ಒಂದೇ ಕಪ್ ಟೀ ಕುಡಿದಿದ್ದೀನಿ. ಏನ್ ಮಾಡೋದು ಹೇಳು? ನನ್ನ ಹಾಗೆ ಮನೆ ಬಿಟ್ಟು ಓಡೋದವರು, ಓಡ್ ಬಂದವರು, ಎಮ್ಮೆಗಳು, ದನಗಳು, ಕತ್ತೆಗಳು, ನಾಯಿಗಳು, ಕುರಿಗಳು ಇವ್ಯಾವುದಕ್ಕೂ ಅಪಾಯವಾಗದಾಗ ತಟಾಯಿಸ್ಕೊಂಡು ಬರ್ಬೇಕಲ್ಲ, ಅದಕ್ಕೆ ಇಷ್ಟೊತ್ತಾಗೋಯ್ತು. ಅಪ್ಪ ಹೇಗಿದ್ದಾನೆ? ನನಗೇನಪ್ಪ ಆಗಿದೆ? ಧಾಡಿ ಗುಂಡು ಕಲ್ಲಿದ್ದ ಹಾಗಿದ್ದೀನಿ, ಭೂಮಿಗೆ ಭಾರವಾಗಿ. ನೋಡಿ ಮತ್ತೆ ನಿಮ್ಮನ್ನ. ಈ ದಿನ ಹಬ್ಬ, ಇವತ್ತಾದ್ರೂ ಒಂದು ಒಳ್ಳೆ ಮಾತಾಡಬಾರ್ದೆ? ಇನ್ನೇನೆ ಹೇಳಿ, ಆ ದೇವ್ರು ಈ ಹಾರ್ಟ್ ಟ್ರಬಲ್ ಬೇರೆ ಕೊಟ್ಟ. ದುಡಿಯೋ ಕಾಲದಲ್ಲಿ ಮನೇಲಿ ಕುಳಿತುಕೊಂಡು ಮಗನ ಕೈಯಲ್ಲಿ ದುಡಿಸ್ಕೊಂಡು ತಿನ್ನೋ ಹಾಗೆ ಮಾಡ್ದ. ಯಾಕಪ್ಪ ಹಾಗಂತೀಯ? ನೀನ್ ದುಡಿದು ಸಾಕದೆ ಹೋಗಿದ್ರೆ ಈ ನಿನ್ನ ಮಗ ಇಷ್ಟು ಎತ್ತರವಾಗಿ ಬೆಳೆಯೋಕಾಗ್ತಿತ್ತ? ಅಪ್ಪ, ಒಂದ್ 4 ದಿವಸ ವಿಶ್ರಾಂತಿ ತಗೋ, ನೆಮ್ಮದಿಯಾಗಿರು, ಸಂತೋಷವಾಗಿರು. ಈ ಹಾರ್ಟ್ ಟ್ರಬಲ್ ಏನು ಮಾಡೋದಿಲ್ಲ ನಿನ್ನ. ತಗೊಂಬ, ಹೊಸ ಸೀರೆ ಉಟ್ಕೊಂಬ, ನಾನು ಹೋಗಿ ಸ್ನಾನ ಮಾಡ್ಕೊಂಡ್ ಬರ್ತೀನಿ. ಏನೇ ಇದು ಗೋಧಿ ಮೂಟೆ ತುಂಬಾ ಕಮ್ಮಿ ಇದೆಯಲ್ಲ, ಏನ್ ಕಾರಣ? ಏನ್ ಕಾರಣ ಅಂತ ನೀವು ನನ್ ಕೇಳಿದ್ರೆ, ಲಾರಿಗೆ ಯಾರು ಮೂಟೆ ಭರ್ತಿ ಮಾಡಿದ್ರು ಅವ್ರನ್ನ ಕೇಳ್ಬೇಕು. ಲಾರಿ ಓಡಿಸ್ಕೊಂಡ್ ಬಂದಿದ್ದು ನೀನ್ ತಾನೆ, ನಿನ್ನಲ್ದೆ ಇನ್ಯಾರನ್ನ ಕೇಳ್ಬೇಕು ಅಂದೆ. ಅಂದ್ರೆ ನಿಮ್ ಮಾತನರ್ಥ ನಾನು ಕದ್ದಿದ್ದೀನಿ ಅಂತಲಾ? ಇಷ್ಟು ದಿವಸ ಕಮ್ಮಿ ಇಲ್ಲದೆ ಇದ್ದಿದ್ದು ಇವತ್ ಕಮ್ಮಿ ಬರೋಕೆ ಏನ್ ಕಾರಣ? ಆಹಾ, ಇಷ್ಟು ದಿವಸ ಕದಿದೆ ಇರೋ ನಾನು ನಾನು ಕದಿಬೇಕಾದ್ರೆ ಏನಪ್ಪಾ ಕಾರಣ? ನೋಡ್ದ್ಯಾ, ಏನಾದ್ರೂ ಕೇಳಿದ್ರೆ ಹೀಗೆ ಹೊರಟೊರಟಾಗಿ ಉತ್ತರ ಕೊಡ್ತೀಯ. ಹೊರಟಲ್ಲ ರೀ, ನೀವು ಕೇಳ್ತಾ ಇರೋ ಪ್ರಶ್ನೆ ಸರಿ ಇಲ್ಲ. ಅದು ಮರ್ಯಾದೆ, ಆ ತರ ಮಾತು ಕೇಳಬಾರ್ದು ನೀವು. ಸರಿಯಪ್ಪ, ನನ್ನ ಮೇಲಿನ ಅಧಿಕಾರಿಗಳು ನನ್ ಕೇಳಿದ್ರೆ ನಾನು ಏನು ಉತ್ತರ ಕೊಡ್ಬೇಕು? ಏನು ಮಾಡಬೇಡಿ. ನನ್ನ ಲಾರಿ ಬಾಡಿಗೆ ಕೊಡ್ಬೇಕೋ ಇಲ್ವೋ ಅದ್ರಲ್ಲಿ ಹಿಡ್ಕೊಳಕ್ ಹೇಳ್ಬಿಡಿ. ಸರಿ ತಗೋ. ತಂದೆ ತಾಯಿಯೋ ನೀನ, ಬಂದು ಬಳಗವೋ ನೀನ. ಓ ಭಕ್ತ, ದೇವ್ರ ಪಾದ ಸೇರ್ಬಿಟ್ಟಿದ್ದಾನೆ. ಕುಡಿಬೇಡ ಅಂದ್ರೂ ಕುಡಿಸ್ತಾ ಇರ್ತೀರ. ಎಲ್ಲರಿಗೂ ಎನ್ನ ಕೈ ಬಿಡಿದಿರೋ ಬಾಟ್ಲಿ ರಂಗ. ಯಾವ ಕುಡಿದು ಬಿಟ್ಟ ಮೇಲೆ ಕಣ್ಣೆ ಕಾಣಿಸಲ್ವೇನ್ರ? ಯಾರು ಕುಡಿಯಬೇಕು, ಕುಡಿದು ಜಯಿಸಬೇಕು. ವಾ ಪುಟ್ಟಪ್ಪ ಪುತ್ತೂರು ಪೈಲ್ವಾನ್ ಪುಟ್ಟಪ್ಪ, ಕೈಗೊಂದು ಬಾಟ್ಲಿ ಇಕ್ಕಪ್ಪ. ನಿನ್ನ ಹೆಸರು ಹೇಳ್ಕೊಂಡು ಹೊಟ್ಟೆಲ್ ಮಾಡ್ಕೊಂಡು ಸ್ವರ್ಗ ಸೇರ್ತೀನಿ ನಮ್ಮಪ್ಪ. ಪುಟ್ಟಪ್ಪ ಒಂದು ಬಾಟ್ಲಿ ಕೊಡು. ಹಣ ಮಡಗಪ್ಪ, ಬಾಟ್ಲಿ ತಗೊಂಡೋಗಪ್ಪ. ಹಣ ಇದ್ದಿದ್ರೆ ನಿನ್ನ ಹತ್ರ ಅವನು ಬರ್ತಿದ್ನು, ಸಲೀಸಾಗಿ ಹೋಗಿ ಕೇಳ್ತಿದ್ದೆ, ಹಾಕೊಳ್ತಿದ್ದೆ. ಕೊಡಮ್ಮ ಅವನ್ ಬಾಟ್ಲು. ಲೇ ನನ್ ಮಗನೇ, ಬೋರ್ಡೋದು ಸರಿಯಾಗಿ ಇದೆಯಲ್ಲ. ಇವತ್ತು ಸಾಲ, ನಾಳೆ ನಗದು. ಬಾಟ್ಲಿ ಕೊಡಮ್ಮ. ನನ್ನ ಮಗನೇ, 5 ರೂಪಾಯಿ ಕೊಟ್ಟು ಬೋರ್ಡ್ ಸರಿಯಾಗಿ ಬರ್ಸಿದ್ದೀನಿ, ಕಣ್ಬಿಟ್ಟು ನೋಡು. ನೀನ್ ಕಣ್ಬಿಟ್ಟು ನೋಡು. ಇವತ್ತು ಸಾಲ, ನಾಳೆ ನಗದು. ನೋಡು. ನನ್ನ ಮಗನೇ, ನಿನಗ್ ಮರ್ಯಾದಿಂದ ಹೇಳಿದ್ರೆ ಕೇಳಲ್ಲ. ನಾಳೆ ಬಿಟ್ಟ ಅಂದ್ರೆ ರಸ್ತೆ. ಪುಟ್ಟ, ಇದು ಕೈಯಲ್ಲ, ಕಾಲು ಅಂತ ತಿಳ್ಕೊಳ್ಳಮ್ಮ. ಒಂದ್ ಬಾಟಲ್ ಕೊಟ್ಬಿಡು, ಒಂದ್ ಬಾಟ್ಲು. ನಾಳೆ ದುಡ್ಡು ಕೊಟ್ಬಿಡ್ತೀನಿ. ನೀನು ಮರ್ಯಾದಿಂದ ಹೇಳಿದ್ರೆ ಕೇಳೋ ಮಗ ಅಲ್ಲ. ನಿನಗ್ ನನ್ನ ವರ್ಷ ತೋರ್ಸಿದ್ರೆ ದಾರಿಗೆ ಬರ್ತೀಯ.
ಮನೇಲಿರೋ ಪಾತ್ರೆ ಪರದೆ ಮಾರಿ ಎಲ್ಲ ನಿನ್ಗೆ ದುಡ್ಡು ಪುಕ್ಕಟೆನ ಹೆಂಗಪ್ಪ? ದಾವಣಿ ಬಿಟ್ಟು ಹೋಗ್ತಾ ಇದೆಯಲ್ಲ. ಇವನಲ್ಲ, ಇವಳು ಲಾರಿನಲ್ಲಿ ಅಕ್ಕಿ ಕದ್ದಿತಾ ಇದ್ಲು. ಅವಳ ಕೈನಲ್ಲಿ ನೋಡಿದ್ರ ಸಕ್ಕರೆ ಗುತ್ತಿ, ಅದ್ರ ಸೈಜ್ ನೋಡ್ದ, ಅದರಿಂದ ಮೂಟೆ ಚುಚ್ಚಿ ಚುಚ್ಚಿ ಎಳಿತಾ ಇದ್ಲು ಅಕ್ಕಿನ. ಏನೇ ಇದ್ ಮಾಮೂಲು. ಹೋಗ್ರಿ ಹೋಗ್ ಕೆಲ್ಸ ನೋಡದ್ರಿ. ಇದ್ ಯಾವಾಗ್ಲೂ ಇದ್ದಿದ್ದೆ. ಮಾಮೂಲಿನ ನಿಂದು? ಕರಿ ನನ್ನಾದ್ರು ಎಲ್ಲ ಕೆಂಪಿ. ಎಂಥ ಕೆಲಸ ಮಾಡ್ಬಿಟ್ಟಿಯಲ್ಲಪ್ಪ. ನಾನು ಯಾರನ್ನಪ್ಪ ಅಂತ ಕರೀಲಪ್ಪ. ಯಪ್ಪ 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 ಸತ್ತೋಗ್ಯಲ್ಲಪ್ಪ. ನಮ್ಮಪ್ಪ ಸತ್ತು ಹೋಗಿದ್ದಾನೆ ಕಣೆ. ನನ್ನನ್ನ ತಬ್ಲಿ ಮಾಡಿ ಸತ್ತು ಹೋಗಿದ್ದಾನೆ ಕಣೆ. ನನ್ನಪ್ಪ ಅಯ್ಯೋ ಸತ್ತೋದ್ಯಲ್ಲಪ್ಪ. ನನ್ನನ್ನು ಬಿಟ್ಟೋದ್ಯಲ್ಲಪ್ಪ. ಅಯ್ಯಯ್ಯೋ ಏನಿದು? ನಿನ್ನ ಬಗ್ಗೆ ಇದೆಯಾ? ಏನ್ ಬಂದಿತ್ತು ರೋಗ? ಒಳ್ಳೆ ಹೆಣ ಬಿದ್ದಂಗ ಬಿದ್ದಿದ್ಯಲ್ಲ. ಎಣ್ಣದ ವಾಸನೆಗೆ ನೊಣ ಮುತ್ಕೊಳ್ಳುತ್ತೆ ಅಂತ ಮೈ ತುಂಬಾ ಮುಸ್ಕ ಹಾಕೊಂಡ್ ಮಲಗಿದ್ದೆ. ಸತ್ತೋದೆ ಅಂತ ತಿಳ್ಕೊಂಡ್ಬಿಟ್ಯಾ? ಓ ನನ್ ಕರ್ಮ ನನ್ ಕರ್ಮ ನನ್ ಕರ್ಮ. ಯಾಕೆ ತಲೆ ಚಚ್ಕೊಳ್ತೀಯ? ಇನ್ನೇನ್ ಮಾಡ್ಬೇಕು? ನಿನ್ ಹಾಳ್ ಹೊಟ್ಟೆ ಹೆಂಡದಿಂದ ತುಂಬಿಸೋಕೋಸ್ಕರ ಕಳ್ತನ ಮಾಡಿ ಸಿಕ್ಕಾಕೊಂಡು ಇವತ್ತೊಬ್ಬ ನನ್ ಮೈ ಮೇಲಿನ ಬಟ್ಟೆನೆ ಕಿತ್ಕೊಂಡು ಹೋದ. ನಾಳೆ ಯಾವನಾದ್ರೂ ನನ್ ಮೈ ಮೇಲ್ ಕೈ ಹಾಕಿದ್ರೆ ಮೈನೇ ಕೊಟ್ಬಿಡೋತ್ತೀಯ. ಪಾಪದ ಕೆಲ್ಸ ನನ್ ಮಾಡ್ತೀನ? ಮಾಡಿದ್ರೆ ಬದುಕಿರ್ತೀನ? ಗೊರ್ಕೆ ಹೊಡಿತೀಯಲ್ಲ ಗೊರ್ಕೆ ನಿನ್ನ. ಕರ್ಮ ನೀನ್ ಹೇಳೋದು ಒಂದೇ, ಆ ಎಮ್ಮೆ ಕೋಣಿನ್ ಹೇಳೋದು ಒಂದೇ. ಓಟಲ್ಲ ಗೌರಿ, ಹೊಟ್ಟೆ ಹಸಿತಾ ಇದೆ, ತಿನ್ನಕ್ಕೇನಾರು ಕೊಡೆ. ತಗೊಳ್ಳಿ ಭಟ್ರೆ ಈರುಳ್ಳಿ. ಈರುಳ್ಳಿ ಬೇಡ ಮಾರಾಯರೆ, ಸಾಕುಂಟು. ಅಯ್ಯೋ ತಂದ್ಬಿಟ್ಟಿದ್ದೀನಿ. ಎಂತದು ಮಾರಾಯ್ತಿ ನೀನು? ನೆನ್ನೆನೂ ಈರುಳ್ಳಿ ತರುವುದು, ಇವತ್ತು ಈರುಳ್ಳಿ ತರುವುದಾ? ನಾನಾ ಬೆಳಿತೀನಿ? ಯಾವನೋ ತೋಟದಲ್ಲಿ ಬೆಳಿತಾನೆ, ಯಾವನೋ ಲಾರಿನಲ್ಲಿ ಪುಟ್ಟ, ಇದನ್ನು ಒಳಗೆ ಕೊಂಡು ಹೋಗೋ. ಒಂದು ಟೀ ಬಂದ್ ತಗೊಂಬ. ಎಲ್ಲೋ ಟೀ ಬನ್ನು. ಇವನ್ ಬನ್ನು ಇಲ್ಲೇ ನಿಂತಿದ್ದೀನಲ್ಲಕ್ಕ. ಮರಿ, ನಂಗೇನೋ ಟೀ ಬಂದ್ ಕೊಡಮ್ಮ. ನಮಸ್ಕಾರ ದಾದಾ. ಓಹೋ, ಬರ್ಬೇಕು ಪೈಲ್ವಾನ್ ಪುಟ್ಟಪ್ಪನವರು. ಏ ಬಟ, ಇವತ್ತು ತಾರೀಖ್ ಎಷ್ಟು? 4. ಬಾಡಿಗೆ ಎಲ್ಲು? ಯಾಕೋ ವ್ಯಾಪಾರ ಲಾಸ್ನಲ್ಲಿ ಉಂಟು ಮಾರಾಯರೆ. ಒಂದು 8 ದಿನ ಗಡುವು ಕೊಡಿ, ಕೊಡುವೆ.
ಬಾಡಿಗೆ ಮಡಗ್ ಮಾತಾಡೋ ನನ್ನ ಮಗನೇ ಅಂದ್ರೆ ಗಡುವು ಬೇಕಂತೆ ಗಡುವು. 4 ತಿಂಗಳಿಂದ ಬಾಡಿಗೆ ಕಟ್ಟಿಲ್ಲ, ಚೀಟಿ ಎತ್ಕೊಂಡ್ಬಿಟ್ಟೆ, ಆದ್ರೆ ನಾನು ಕಟ್ಲಿಲ್ಲ. ಏಯ್ ಏನೋ ನೋಡ್ತಾ ಇದ್ಯಾ? ಗಲ್ಲಾದಲ್ಲಿ ನೋಡು ಎಷ್ಟೈತೆ ಎಲ್ಲ ತಗೋ. ನೀವೆಂತ ಮಾಡು, ನೀವೆಂತದ್ದು? ನನ್ ಜೊತೆ ವ್ಯವಹಾರದಲ್ಲಿ ಸಾಫ್ ಸೀದಾ ಇರಬೇಕು. ಹಂಗೆ ಹಿಂಗೆ ಏನಾದ್ರೂ ಆಡಿದ್ರೆ ನಾನು ಬಹಳ ಕೆಟ್ಟ ಮನುಷ್ಯ. ಏನ್ ಗೌರಿ, ಟೀ ಕುಡಿಯಕ್ ಬಂದ? ನೋಡು, ನಿಮ್ಮಪ್ಪ ನನ್ನ ಹತ್ರ 40 ರೂಪಾಯಿ ನೆಂಡ ಕುಡ್ದವ್ನೆ. ಅದ್ರ ದುಡ್ಡು ಕೊಡೋದು ಯಾರು? ಯಾವನ್ ಕುಡಿದ್ನೋ ಅವನ್ನೇ ಕೇಳು, ನಾನ ಕುಡ್ದಿದ್ದೀನಿ. ನೀನ್ ಸ್ವಲ್ಪ ಕುಡಿದ್ ನೋಡು, ಅದ್ರ ಮಜಾ ಗೊತ್ತಾ? ಇವನು ಯಾವನ ಕೊಬ್ಬನವನು ಅಂತ ಕಾಣಿಸುತ್ತೆ. ಸ್ವಲ್ಪ ಕೊಬ್ಬಿಳಿಸ್ರು. ಗಂಡು ಅಂದ್ರೆ ನೀನೇ ಕಣೆಯ ಗಂಡು. ಯಾರ ಮಗ? ಏಕೆ? ಯಾರ ಮಗನಪ್ಪ? ಡ್ರೈವರ್ ರಂಗಪ್ಪನ ಮಗ. ನಮ್ ಲಾರಿ ಡ್ರೈವರ್ ರಂಗಪ್ಪನ ಮಗನ? ಹಂಗಾದ್ರೆ ನಂಗೂ ನಿಂಗೂ ಹತ್ರನೇ ಆಗೋಯ್ತು. ನಿಮ್ಮಪ್ಪ ನನ್ನ ಹತ್ರನೇ ಚೀಟಿ ಹಾಕ್ತಾ ಇರೋದು, ಹಣದ ವ್ಯವಹಾರ ಎಲ್ಲ ನನ್ನ ಹತ್ರನೇ ಇಟ್ಕೊಂಡಿರೋದು. ಬೇಕಾದ್ರೆ ಸಣ್ಣಮ್ಮನ ಗಲಿ ಪೈಲ್ವಾನ್ ಪುಟ್ಟಪ್ಪ ಗೊತ್ತಾ ಅಂತ ಕೇಳು, ನನ್ನ ವಿಷಯ ಪೂರ್ತಿ ಹೇಳ್ಬಿಡ್ತಾನೆ. ನನ್ನ ಮಕ್ಳ ಎಲ್ಲಾದ್ರೂ ಮಿಲಿಟರಿ ಹೋಟ್ಲಲ್ಲಿ ಎಂಜು ಲೋಟ ತೊಳ್ಕೊಂಡ್ ಬಿದ್ದಿರು. ನನ್ನ ಮಕ್ಳು ತಿನ್ಕೊಂಡ್ ಬಿದ್ದಿರಕ್ಕೆ ಲಾಯಕ್ಕು. ಏಯ್ ಕಾರ್ ಸ್ಟಾರ್ಟ್ ಮಾಡು. ಏಯ್ ದಂಡ ಪಿಂಡ್ಗಳ, ನಿಮ್ ಯೋಗ್ಯತೆಗೆ ಕಾರ್ ಬೇರೆ ಕೇಡು. ನಡ್ಕೊಂಬಂದ್ರು. ಬಿಲ್ ಎಷ್ಟು? ಬಿಲ್ಲು ಎಂತದ್ದು ಮಾರಾಯ ನೀವು? ಬೇಡ, ನಿಮ್ಮ ಹತ್ರ ಬಿಲ್ಲು ತೆಗೆದುಕೊಳ್ಳುವುದಾ? ಈ ಹೋಟೆಲೇ ನಿಮ್ಮದು, ನೀವು ಬೇಕಾದಾಗ ಬಂದು ಬೇಕಾದ್ದು ತಿಂದು ಹೋಗಬಹುದು. ನಮಗೆ ಬಿಟ್ಟಿ ತಿಂದ ಅಭ್ಯಾಸ ಇಲ್ಲ, ದಯವಿಟ್ಟು ತಗೊಳ್ಳಿ. ಬರೋದಾ? ಚಿಲ್ಡ್ರೆ ನಾಳೆ ಕೊಡೋರಂತೆ. ಗುರು ಗುರು, ಎಂತದ್ದು ಕೊಟ್ಟಿದ್ದು ನೀವು ಪೆಟ್ಟು? ಎಲ್ಲ ಹೆಣ್ಣೆ, ನಿನ್ನ ಹಳೆ ಕಸ ಬಿಡ್ಲಿಲ್ವಲ್ಲ ನೀನು, ಮತ್ತೆ ನನ್ ಲಾರಿಗೆ ಕೈ ಹಾಕೋಕ್ ಬಂದಿದ್ಯಲ್ಲ, ಎಷ್ಟು ಧೈರ್ಯ ನಿನಗೆ? ಅಯ್ಯೋ ನಿನ್ನ, ಇಷ್ಟೇನ ನಿನ್ ಬುದ್ಧಿ? ನಾನು ಏನ್ ಮಾಡ್ತಿದ್ದೀನಿ ಅಂತ ಗೊತ್ತಾಗ್ಲಿಲ್ವಾ? ಏನ್ ಮಾಡ್ತಿದ್ದೆ? ನಿನ್ನನ್ನೇ ಹುಡುಕ್ತಾ ಇದ್ದೆ, ಎಲ್ಲಿದ್ಯೋ ಅಂತ. ಏನ್ ಮೂಟೆ ಒಳಗ್ ನೋಡ್ತೀಯಾ? ಸಿಕ್ತಾ? ಅದ್ ಸರಿಪಾ, ನಿನ್ ಮೈ ಹೇಗಿದೆ ಈಗ? ಮುಂದೆ 4 ಜನರ ಜೊತೆ ಗುದ್ದಾಡಿದ್ಯಲ್ಲ, ನಿನ್ ಮೈ ಕೈ ನೋವು ಹೇಗಿದೆ, ಆರೋಗ್ಯ ಹೇಗಿದೆ ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದೆ. ನನ್ನ ಆರೋಗ್ಯ ವಿಚಾರಿಸ್ಕೊಂಡು ಹೋಗೋದ್ ಬಂದ್ಯಾ? ನೀನ್ ಬಂದವಳು ನನ್ನ ವಿಚಾರಿಸ್ಬೇಕು ಹೊರತು ಅಲ್ಲಿ ಮೂಟೆ ನಾನು ವಿಚಾರಿಸ್ತಾ ಇದ್ದೆ. ಏನು ಸಕ್ಕರೆ ಗುತ್ತಿ ತಗೊಂಡು ಮೂಟೆಗೆ ಇಂಜೆಕ್ಷನ್ ಕೊಡ್ತಾ ಇದ್ದೀಯಾ? ನಾನು ಮೂಟೆನ ವಿಚಾರಿಸಿದ್ರೆ ತಾನೆ ನೀನ್ ನನ್ನನ್ನು ವಿಚಾರಿಸ್ತೀಯ, ಅದಕ್ಕೆ. ಅಲ್ಲ, ಈ ದರಿದ್ರ ಕಸಬ್ ಮಾಡೋದಕ್ಕಿಂತ ಮೈ ಕೈ ಮುರಿದು ಕೂಲಿ ನಾಲಿ ಮಾಡಿ ಬದುಕಬಾರ್ದು? ನನಗೂ ಮೈ ಮುರಿದು ಕೆಲಸ ಮಾಡ್ಬೇಕು ಅಂತಾನೆ ಆಸೆ. ಏನ್ ಮಾಡೋದು, ಎಲ್ಲಿ ಹೋದ್ರು ನನ್ ಮೈನೇ ನೋಡ್ತಾರೆ. ಮೈ ನೋಡೋದಲ್ಲ, ನೀನ್ ಹೀಗೆ ಕಳ್ತನ ಮಾಡ್ತಾ ಇರು, ನಾಳೆ ಯಾರಾದ್ರೂ ನಿನ್ ಸ್ವಂಟ ಮುರಿತಾರೆ. ಲಕ್ಷಣವಾಗಿ ಏನಾದ್ರು ಮದುವೆ ಮಾಡ್ಕೊಂಡು 4-5 ಮಕ್ಳು ಎತ್ಕೊಂಡು ಸುಖವಾಗಿರ್ಬಾರ್ದು? 4-5 ಎಷ್ಟು?
9 ಮಕ್ಳ ನನಗೆ. ಬೇಡ, 2 ಸಾಕು ಅಂತೀಯ? ಸಾಕು. ಆದ್ರೆ ನನ್ನ ಮದ್ವೆ ಯಾರು ಮಾಡ್ಕೋತಾರೆ? ನಾನ್ ಮಾಡ್ಕೊಡ್ಲಾ? ನೀನಾ? ಹ್ಮ್. ನನ್ನನ್ನ? ಹೋಗಪ್ಪ.